ಮನುಷ್ಯ ಹುಟ್ಟೋದೊಂದು ದಿವಸ, ಸಾಯೋದೊಂದು ದಿವಸ, ಮಧ್ಯದಲ್ಲಿ ಬದುಕೋದು ಒಂದು ದಿವಸ. ಇರುವಂತಹ 3 ದಿನದಲ್ಲಿ ನಾವು ಒಳ್ಳೆಯದನ್ನೇ ಮಾಡಿ ಹೋಗ್ಬೇಕಂತೆ. ನೋಡಿ, ನಮ್ಮ ಉಮೇಶ್ ಅಣ್ಣ ನಿಜವಾಗ್ಲೂ ಎಷ್ಟು ಒಳ್ಳೆಯ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. 3 ದಿವಸದಿಂದ ಸಾಕಷ್ಟು ಜನ ಅದರ ಉಪಯೋಗವನ್ನು ಪಡ್ಕೊಂಡಿದ್ದಾರೆ. ಭಗವಂತ ಅವ್ರಿಗೆ ಚೆನ್ನಾಗಿಟ್ಟಿರಲಿ ಅಂತ ಕೇಳ್ಕೊಳ್ತೀನಿ. ಅವ್ರಿಗೆ ಕಲಾವಿದರ ಮೇಲೆ ಇರುವಂತಹ ಪ್ರೀತಿ ಬಹಳ ದೊಡ್ಡದು. ಕಾರ್ಯಕ್ರಮ ಇವತ್ತು, ಈ ಕಾರ್ಯಕ್ರಮಕ್ಕೆ ನಮ್ಮನ್ನು ನಿಗದಿ ಮಾಡೋಕ್ಕಿಂತ ಮುಂಚೆ 2 ತಿಂಗಳು ಮುಂಚೆ ನಮಗೆ ಫೋನ್ ಮಾಡಿ ಮನೆಗೆ ಬಂದು ಲೆಟರ್ ಕೊಟ್ಟು ಅದೆಲ್ಲ ಮಾಡಬೇಕಾಗಿರೋ ಅವಶ್ಯಕತೆ ಇಲ್ಲ. ಆದರೆ ಅವ್ರಿಗೆ ಎಷ್ಟು ಗೌರವ ಅಂತ ಹೇಳಿದ್ರೆ, ಇಲ್ಲ ಅಕ್ಕ, ನಾವು ಮನೆಗೆ ಬರಲೇಬೇಕು, ನಾವು ಮನೆಗೆ ಬಂದು ನಿಮಗೆ ಒಂದು ಲೆಟ್ರ್ ಕೊಡಲೇಬೇಕು, ಅವಾಗ ನಮ್ಗೆ ಸಮಾಧಾನ ಆಗುತ್ತೆ. ಖಂಡಿತವಾಗ್ಲೂ ಆ ಗೌರವವನ್ನು ನಿಜವಾಗ್ಲೂ ಎಲ್ಲರೂ ಅಷ್ಟು ಸಲೀಸಾಗಿ ಕೊಡಲ್ಲ. ಅದು ನಿಜವಾಗ್ಲೂ ದಕ್ಷಿಣ ಕನ್ನಡದವ್ರಿಗೆ ಅದು ಎತ್ತಿದ ಕೈ ಅಂತ ಹೇಳಿದ್ರೆ ಸುಳ್ಳಾಗಲ್ಲ. ಯಾಕಂತ ಹೇಳಿದ್ರೆ ನಾವು ದಕ್ಷಿಣ ಕನ್ನಡಕ್ಕೆ ಯಾವ ಕಾರ್ಯಕ್ರಮಕ್ಕೆ ಹೋದರೂ ಅಲ್ಲಿನ ಅಚ್ಚುಕಟ್ಟುತನಕ್ಕೆ ಎತ್ತಿದ ಕೈ. ನಿಜವಾಗ್ಲೂ ಆ ಜನರ ಪ್ರೀತಿಗೆ ಮಾರು ಹೋಗಲೇಬೇಕು. ನಾನು ದಕ್ಷಿಣ ಕನ್ನಡದ ಸೊಸೆ ಆಗಿರೋದ್ರಿಂದ ನನಗೊಂದು ಹೆಮ್ಮೆ. ನಮ್ಮ ದಕ್ಷಿಣ ಕನ್ನಡದ ಸೊಸೆ, ದಕ್ಷಿಣ ಕನ್ನಡದ ಮಗ, ಏಕೈಕ ಪತಿರಾಯ ಇಲ್ಲೇ ಇದ್ದಾರೆ ಗಣೇಶ್ ಪ್ರಸಾದ್ ಅವ್ರ ಕೀಬೋರ್ಡಲ್ಲಿ. ತಬಲಾದಲ್ಲಿ ಮಾರುತಿ ಪ್ರಸಾದ್ ಅವ್ರು ಇದ್ದಾರೆ. ಸ್ವಲ್ಪ ಜೋರ ಚಪ್ಪಾಳೆ ಬರಲಿ ಮಾರುತಿ ಪ್ರಸಾದ್ ಅವ್ರಿಗೆ. ಹಾಗೆ ರಿದಮ್ ಪ್ಯಾಡ್ನಲ್ಲಿ ಶಂಕರ್ ದಾವಣಗೆರೆಯಿಂದ ತಂಡದ ಹಿರಿಯ ಕಲಾವಿದರು. ಹಾಗೆ ರಾಜೀವ್ ಅಗಳಿ ಅವರ ಸಿರಿಕಂಠವನ್ನ ಕೇಳಿದ್ರಿ, ಸ್ಟಾರ್ ಸಿಂಗರ್ ಅಂತ ಖ್ಯಾತಿ ಪಡೆದಿರೋರು. ಮುಂದಿನ ನನ್ನ ಜೊತೆ ಹಾಡ್ತಾರೆ, ಹಾಗೆ ಮುಂದೆ ಗೀತನ ಹಾಡ್ತಾರೆ ನನ್ನ ಪುತ್ರ ಬಸಂತ್ ಜಿ ಪ್ರಸಾದ್. ಫ್ಯಾಮಿಲಿ ಪ್ಯಾಕೇಜ್